ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ. ನಾನು, ನಮ್ಮ ಪಾಪು, ನಮ್ಮ ಹಸ್ಬೆಂಡು, ನನ್ನ ಚಿಕ್ಕ ತಂಗಿ. ಬಸ್ಸಲ್ಲಿ ಒಂದು ಸ್ಟಾಪ್ ಹೋದ್ವಿ. ಆಮೇಲಿಂದ ಅಲ್ಲಿ ಇನ್ನೊಂದು ಸ್ಟಾಪಿಂದ ಆಟೋದ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಾವು ಸಂಜಯ್ ನಗರದಲ್ಲಿರೋ ನ್ಯೂ ದರ್ಬಾರ್ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರು. ಹಾಗೆ ನಮ್ಮ ಹಸ್ಬೆಂಡ್ ಕೂಡ 2 ಟೈಮು ಟೇಸ್ಟ್ ಮಾಡಿ ಹೇಳಿದಾರಂತೆ. ಸೊ ಅಲ್ಲಿ ಊಟ ಚೆನ್ನಾಗಿರುತ್ತೆ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಸಂಡೇ ಅಲ್ವಾ, ನಾನ್ ವೆಜ್ ತಿಂದಿಲ್ಲ ಅಂದರೆ ಡೇನೇ ಕಂಪ್ಲೀಟ್ ಆಗೋಲ್ಲ ಅನ್ನೋ ಥರ ಫೀಲ್ ಮಾಡ್ಕೊತೀವಿ ನಾವು. ಸೊ ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು ರುಮಾಲಿ ರೋಟಿ ಮತ್ತು ಚಿಕನ್ ಕೊಲಾಬ್ರಿ ಅನ್ನೋ ರೆಸಿಪಿನ. ಇದನ್ನು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನಾನು ಇದನ್ನು ಹೆಸರು ಕೇಳಿದ್ದೆ, ಬಟ್ ನಾನು ಟೇಸ್ಟ್ ಮಾಡಿಲ್ಲ. ಫಸ್ಟ್ ಟೈಮ್ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್. ನಾನು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋದಾಗ ಫಸ್ಟು ನಾನು ಊಟದ ಜೊತೆಗೇ ಕೂಲ್ ಡ್ರಿಂಕ್ಸ್ನ ತೊಗೊಂಡ್ಬಿಡ್ತೀನಿ. ಸೆಂಟ್ರಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿತಾ ಊಟ ಮಾಡೋದು ನನಗೆ ಅಭ್ಯಾಸ. ಅದು ರೆಸ್ಟೋರೆಂಟ್ಗೆ ಹೋದಾಗ ಮಾತ್ರ. ಮನೇಲಾದರೆ ಏನಿಲ್ಲ, ಹಾಗೆ ಊಟ ಮಾಡ್ತೀವಿ. ಒಂದು ರೋಟಿ ತಿಂದು ಮುಗಿಸೋಷ್ಟ್ರೊಳಗಡೆ ಇನ್ನೊಂದು ಐಟಮು ಆರ್ಡ್ರ್ ಮಾಡಿದ್ವಿ. ಅದು ಕೂಡ ಬಂತು. ಅದನ್ನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀವಿ. ಅದು ಏನು ಅಂತ ಹೇಳಿದ್ರೆ ತಂದೂರಿ ಚಿಕನ್ ಕಬಾಬ್. ಇದನ್ನು ಕೂಡ ಫಸ್ಟ್ ಟೈಮ್ ತಿಂತಾ ಇರೋದು. ಈಗ ಇದ್ರ ಮೇಲೆ ಲೆಮನ್ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೊಂದು ಚಟ್ನಿ ಕೊಟ್ಟಿದ್ರು, ಅದು ಕೂಡ ತುಂಬ ಚೆನ್ನಾಗಿದೆ. ಆ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಈಗ ಇದನ್ನು ತಿಂದು ಮುಗಿಸೋಷ್ಟ್ರೊಳಗಡೆ ಮತ್ತೆ ಇನ್ನೊಂದು ಐಟಮ್ ಆರ್ಡ್ರ್ ಮಾಡಿದ್ವಿ, ಅಂದರೆ ಜೀರಾ ರೈಸು. ರೈಸ್ ತಿಂದಿಲ್ಲ ಅಂದರೆ ಊಟನೇ ಕಂಪ್ಲೀಟ್ ಆಗೋಲ್ಲ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋರು ನಾವು. ಸೊ ಅದಕ್ಕೆ ಲಾಸ್ಟಲ್ಲಿ ಜೀರಾ ರೈಸ್ ಆರ್ಡ್ರ್ ಮಾಡಿಕೊಂಡು ಇರೋ ಗ್ರೇವಿ ಜೊತೆಗೇ ಜೀರಾ ರೈಸ್ನ ತಿಂದು ಮುಗಿಸಿ ಊಟ ಎಲ್ಲ ಕಂಪ್ಲೀಟ್ ಆಯಿತು. ಲಾಸ್ಟಿಗೆಲ್ಲ ಕುತ್ಕೊಂಡು ಇರೋ ಜ್ಯೂಸನ್ನ ಇಬ್ಬರು ಶೇರ್ ಮಾಡ್ಕೊಂಡು ಕುಡಿತಾ ಇದ್ವಿ. ನಾವು ಕುಡಿತಾ ಇದ್ದರೆ ನಮ್ಮ ಪಾಪು ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ನೋಡಿ ಹೇಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಈಗ ಮತ್ತೆ ಆಟೋ ಬುಕ್ ಮಾಡಿಕೊಂಡು ನಾವು ಮತ್ತಿಕೆರೆಗೆ ಬರ್ತಾಯಿದ್ದೀವಿ. ಫಸ್ಟ್ಗೆ ನಮ್ಮ ಪಾಪುಗೆ ಬಟ್ಟೆ ತೆಗೆಯೋಣ ಅಂತ ಹೇಳಿಬಿಟ್ಟು ಮತ್ತಿಕೆರೆಯಲ್ಲಿರೋಂತಹ ಬಾಂಬೆ ಕಿಡ್ಸ್ ವೇರ್ ಬಜಾರ್ ಎಂಬ ಅಂಗಡಿಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿದ್ದಾವೆ ಮಕ್ಕಳ ಬಟ್ಟೆಗಳೆಲ್ಲ. ಯಾವ್ಯಾವ ರೀತಿ ಬೇಕೋ ಎಲ್ಲ ಥರದವು ಇದ್ದಾವೆ. ಜೀನ್ಸು, ಟಾಪು, ಮಿಡಿ, ಶಾರ್ಟ್ಸು, ಫ್ರಾಕು, ಅಂಬ್ರೆಲಾ ಟೈಪ್ ಬಟ್ಟೆಗಳು ತುಂಬಾ ಚೆನ್ನಾಗಿದ್ದಾವೆ. ನನಗಂತೂ ಒಂದು ತೊಗೊಳೋದ 2 ತೊಗೊಳೋದ ಅನ್ನೋದೇ ಕನ್ಫ್ಯೂಷನ್ ಆಗೋಯಿತು. ಹಂಗೆ ಕನ್ಫ್ಯೂಷನ್ ಹಾಕ್ಕೊಂಡೆ 3 ಜೊತೆ ಬಟ್ಟೆ ತೊಗೊಂಡ್ಬಂದ್ವಿ ಅವಳಿಗೆ. ತುಂಬಾ ಚೆನ್ನಾಗಿದ್ದಾವೆ ಬಟ್ಟೆಗಳು. ನೀವು ಕೂಡ ಮತ್ತಿಕೆರೆ ಸೈಡ್ ಇದ್ದರೆ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದ್ದಾವೆ ಬಟ್ಟೆಗಳು. ನಾನಂತೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಹಾಗೆ ತುಂಬ ಚೆನ್ನಾಗಿರೋದ ಕಾರಣದಿಂದ 3-4 ಜೊತೆ ಬಟ್ಟೆ ತೊಗೊಂಡು ನಾವು ಈಗ ಹೊರಗಡೆ ಹೋಗ್ತಿದ್ದೆ. ಅದೇ ಪಕ್ಕದಲ್ಲಿರೋ ಡೆಲ್ಲಿ ಬಜಾರ್ ಎಂಬ ಅಂಗಡಿಗೆ ವಿಸಿಟ್ ಮಾಡಿ ನಾನು ಮತ್ತು ನನ್ನ ತಂಗಿ ನಾವು ಲೆಹಂಗಾನ ತೊಗೊತಾ ಇದ್ದೀವಿ. ನನ್ನ ತಂಗಿ ಮದುವೆಗೋಸ್ಕರ ತೊಗೊತಾ ಇರೋದು, ನಾನು ಮತ್ತು ನನ್ನ ಚಿಕ್ಕ ತಂಗಿ. ಇದನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ ಮೊದಲೇ. ಅದನ್ನು ವಿಡಿಯೋ ಮಾಡೋದೇ ಮರ್ತೋಗಿಟ್ಟಿದ್ವಿ. ಬಟ್ಟೆ ನೋಡೋ ಖುಷಿಯಲ್ಲಿ ಅದನ್ನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟು ನಾವು ಚೂಸ್ ಮಾಡಿಟ್ಬಿಟ್ಟು ಪಕ್ಕದಾಗಿರೋ ಅಂಗಡಿಗೆ ಹೋಗಿ ನನ್ನ ಮಗಳಿಗೆ ತೊಗೊಬಂದು ಆಮೇಲೆ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.